ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು, ಬಾಬರ್ ಆಜಮ್ ಅವರು ನೆನ್ನೆ ಪೋಸ್ಟ್ ಮ್ಯಾಚಲ್ಲಿ ಮಾತಾಡಿದ್ದಾರೆ. ಆಫ್ಟರ್ USA ಸೋಲು ಉಣಿಸಿ ಆದ ಮೇಲೆ ಅವರ ತಪ್ಪನ್ನು ಅವ್ರು ಒಪ್ಕೊಂಡಿದ್ದಾರೆ, ಸೋಲನ್ನ ಡಿಫೀಟ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಾಬರ್ ಆಜಮ್ ಹೇಳ್ತಾರೆ, ನಾವು ಇಂಥ ಟೀಮ್ಗಳ ಮೇಲೆ ಬಂದಾಗ, ಅಸೋಸಿಯೇಟ್ ನೇಷನ್ಸ್ಗಳ ಮೇಲೆ ಬಂದಾಗ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ ಅಂತಂದ್ರೆ ಸಾಕು, ಅವರು ಹೆಗಲ ಮೇಲೆ ಕೂತ್ಕೊಂಡು ಕಿವಿಯಲ್ಲಿ ಬೆರಳು ಬಿಡೋದಂತೂ ಪಕ್ಕ ಫಿಕ್ಸು. ಇವತ್ತು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು, ಅವರು ಫುಲ್ಲು ರಿಲ್ಯಾಕ್ಸ್ ಆಗೇನೆ ಇದ್ರು. ಅವ್ರು ಯಾವಾಗ ಸೀರಿಯಸ್ ಆದರು ಅಂತಲೇ ಗೊತ್ತಿಲ್ಲ ಪಾಕಿಸ್ತಾನದವ್ರು. ಆ ಥರ ಓಪ್ಳೆಸಕ್ಕೆ ಥರ್ಡ್ ಕ್ಲಾಸ್ ಫೀಲ್ಡಿಂಗ್ ನಾವು ಮಾಡ್ತು ಅಂತಂದರೆ ಎಂಥ ಟೀಮ್ ಆದರೂ ತಲೆ ಮೇಲೆ ಏರ್ಬಿಟ್ಟು ಕಿವಿ ಒಳಗಡೆ ಬೆರಳು ಬಿಟ್ಟೇ ಬಿಡ್ತಾರೆ. ಅದನ್ನೇ USA ಅವ್ರು ಮಾಡಿದ್ದು ಪಾಕಿಸ್ತಾನದವ್ರಿಗೆ. ಬಟ್ ಸೋಲ್ನ ಡಿಫೀಟ್ನ ಒಪ್ಕೊಂಡಿದ್ರಲ್ಲ, ನಾವು ಹಂಗಾಡ್ಬಿಟ್ವಿ ಹಿಂಗಾಡ್ಬಿಟ್ವಿ ಅಂತ ಬಿಲ್ಡಪ್ ಕೊಟ್ಬಿಡಿಲ್ಲ, ನಾವು ನೆಟ್ಟಗೆ ಆಡಿಲ್ಲ, ನಾವು ಡಿಸರ್ವಿಂಗ್ ಇವತ್ತು ಸೋಲೋದಕ್ಕೆ ಅಂತ ಬಾಬರ್ ಆಜಮ್ ಒಪ್ಕೊಂಡಿದ್ದಾರೆ. ಅಪೇಟ್ ಬಿಟ್ಟು USA ಕ್ಯಾಪ್ಟನ್ ಮುರಾಂಗ್ ಪಟೇಲ್ರು ಮಾತಾಡಿದ್ದಾರೆ. ನೆನೆ ಮ್ಯಾಚ್ನ ಗೆದ್ದಾದ್ಮೇಲೆ ವೆರಿ ಫಸ್ಟ್ ಟೈಮ್ ಪಾಕಿಸ್ತಾನದ ಮೇಲೆ ಆಡಿ ಆ ಮ್ಯಾಚಲ್ಲೇ ಗೆಲ್ಲೋದಿದೆಯಲ್ಲ, ಇದೊಂಥರ ಡಿಫ್ರೆಂಟ್ ಫೀಲು. ಒಂಥರ ನಾವು ಇವಾಗ ಗೆದ್ದಿದ್ದೀವಿ ಹೌದು, ಸೊ ಆ ಗೆಲುವನ್ನು ಜಾಸ್ತಿ ಸೆಲೆಬ್ರೇಟ್ ಮಾಡೋದು ಇಲ್ಲ, ಕಡಿಮೆ ಹಂಗಂತ ಕಡಿಮೆನೂ ಕೂಡ ಸೆಲೆಬ್ರೇಟ್ ಮಾಡೋದಿಲ್ಲ, ಜಾಸ್ತಿ ಹೈಗೂ ಹೋಗೋದಿಲ್ಲ, ಜಾಸ್ತಿ ಕಡಿಮೆನೂ ಬರಲ್ಲ, ನ್ಯೂಟ್ರಲ್ ಆಗೇ ಇರ್ತೀವಿ. ನಮ್ಮ ಮೈನ್ ಫೋಕಸ್ ಏನಿದ್ರು ಕೂಡ ಇಂಡಿಯಾ ಮೇಲೆ ಆಡಬೇಕು. ನಾವು ಆಡಬೇಕು ಅಂದರೆ ಆಡ್ತಾರೆ, ಬಟ್ ಗೆಲ್ಲಬೇಕು ಅನ್ನೋ ಫೋಕಸ್ ಇದೆ ಅಂತೆ ಅವ್ರಿಗೆ ಇಂಡಿಯಾ ಮೇಲೆ. ನೋಡೋಣ ಅದೇನು ಮಾಡ್ತಾರೆ ಅಂತ. 2-on-2 ಹೊಡೆದ್ಬಿಟ್ಟು ಇವಾಗ ಸಿಕ್ಕಾಪಟ್ಟೆ ಹೈ ಆನ್ ಕಾನ್ಫಿಡೆನ್ಸು, ಹೈಲಿ ಪಂಪ್ಡಪ್ ಆಗಿರೋವಂಥ USA ಟೀಮ್ ಇದು. ಇದಕ್ಕೆ ಸೋಲು ಉಣಿಸ್ತಾರ ಇಂಡಿಯಾ, ಅಥವಾ ಇವರೇ ಏನಾದರೂ ಅಪ್ಸೆಟ್ ಮಾಡ್ತಾರೆ ಇಂಡಿಯಾಗೆ ಅಂತ. ಅಪ್ಡೇಟ್ ನಂಬರ್ 3, ಸೌತ್ ಆಫ್ರಿಕನ್ ಮಾಜಿ ಪ್ಲೇಯರು ರಸ್ಟಿ ಥೆರಾನ್ ಅವರು ಇವಾಗ ಒಂದು ಕ್ಲೇಮ್ ಮಾಡ್ತಾ ಇದ್ದಾರೆ. ಸೌತ್ ಆಫ್ರಿಕನ್ ಪ್ಲೇಯರ್ ಏನೋ ಗುರು ಕ್ಲೇಮ್ ಮಾಡ್ತಾರೆ ಅಂತ ಕೇಳ್ಬೋದು ನೀವು. ಪಾಕಿಸ್ತಾನ ವರ್ಸಸ್ USA ಮ್ಯಾಚಲ್ಲಿ ಇವ್ರು ಇವಾಗ USA ಕ್ರಿಕೆಟ್ ಬೋರ್ಡಲ್ಲಿ ಒಬ್ಬರು ಮೆಂಬರ್ ಆಗಿದ್ದಾರೆ. ಸೊ ಇವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ, ಲಾಸ್ಟ್ ಮ್ಯಾಚಲ್ಲಿ ಬಾಲ್ ಟ್ಯಾಂಪರಿಂಗ್ ಆಗಿದೆ ಅಂತ. ಹಾರಿಸ್ ರಫ್ ಅವರು ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ಕಂಪ್ಲೀಟ್ ಟೀಮೇ ಒಂಥರ ಇನ್ವಾಲ್ವ್ಮೆಂಟ್ನ ತೋರಿಸ್ತಾ ಇತ್ತು. ಅವರು ಅವರ ನೈಲ್ಸಲ್ಲಿ ಕೆರಿತಾ ಇದ್ರು ಬಾಲ್ನ ರಿವರ್ಸ್ ಮಾಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು. ಅದೇನು ರಿವರ್ಸ್ ಆಗುತ್ತಿತ್ತೋ ಗೊತ್ತಿಲ್ಲ. ಪಾಕಿಸ್ತಾನದವ್ರು ನೆಟ್ಟು ಬಾಲಿಂಗೇ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಅಲ್ಲಿ ಹೆಂಗೆ ಬೇಕೋ ಹಂಗೆ ಎಸಿತಾ ಇದ್ರು. ಒಟ್ಟಿನಲ್ಲಿ ಅವ್ರೇನೋ ಬಾಲ್ ಟ್ಯಾಂಪರಿಂಗ್ ಮಾಡ್ತಾ ಇದ್ರು ಅಂತ ICC ಅವ್ರನ್ನ ಟ್ಯಾಗ್ ಮಾಡಿಬಿಟ್ಟು, ಇವರು ಕ್ರಿಕೆಟ್ ಮೆಂಬರ್ ಆಗಿದಾರಲ್ಲ USA ಗೆ, ಸೊ ಇವರು ಟ್ಯಾಗ್ ಮಾಡಿದ್ದಾರೆ ICC-ನ. ICC ಇದ್ರ ಬಗ್ಗೆ ಏನು ಆಕ್ಷನ್ ತಗೊಳುತ್ತೆ ಅಂತ ಗೊತ್ತಿಲ್ಲ. ಬಾಲ್ ಟ್ಯಾಂಪರಿಂಗ್ ಆಗಿದೆಯೋ ಆಗಿಲ್ಲೋ ನಮಗೂ ಕೂಡ ಕ್ಲಿಯರ್ ಕಟ್ ಎವಿಡೆನ್ಸ್ ಅಂತೂ ಇಲ್ಲ. ಬಟ್ ಇವರೇನೋ ಟ್ಯಾಗ್ ಮಾಡಿದ್ದಾರೆ ICC ಅವ್ರನ್ನ, ಏನೋ ಸ್ವಲ್ಪ ಆಕ್ಷನ್ ತಗೊಳ್ಳಿ ಅಂತ. ನೋಡ್ಬೇಕಷ್ಟೇ, ಆಗಿತ್ತು ಅಂದ್ರೆ ಆಕ್ಷನ್ ತಗೊಂತಾರೆ, ಇಲ್ಲಾಂದ್ರೆ ಸುಮ್ಮನೆ ಆಗ್ತಾರೆ ಅಷ್ಟೇ. ಅಪ್ಡೇಟ್ ನಂಬರ್ 4, ಬಾಬರ್ ಆಜಮ್ ಅವರ ಬಗ್ಗೆ ಇರ್ಫಾನ್ ಪಠಾನ್ ಒಂದು ಟ್ವೀಟ್ ನ ಮಾಡಿದ್ದಾರೆ. ಚೆನ್ನಾಗಿರೋ ಒಂದು ಡೀಸೆಂಟ್ ಆಗಿರುವಂಥ ಒಂದು ಬ್ಯಾಟಿಂಗ್ ವಿಕೆಟ್, ಏನು ಚೆನ್ನಾಗಂದ್ರೆ ಬ್ರಿಲಿಯಂಟ್ ಆಗಿ ಬ್ಯಾಟಿಂಗ್ ಬರ್ತಿದೆ ಅಂತಲ್ಲ, ಒಂದು ಡೀಸೆಂಟ್ ಆಗಿರುವಂಥ ಬ್ಯಾಟಿಂಗ್ ವಿಕೆಟಲ್ಲಿ ನೀವು 40+ ಬಾಲ್ ತಗೊಂಡು 40 ರನ್ ಹೊಡಿತೀರಾ ಅಂತಂದರೆ, ಅಂದರೆ ಆಲ್ಮೋಸ್ಟ್ 100 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ನ ಆಡ್ತೀರಾ ಅಂತಂದರೆ, ಅದು T20ಲಿ ನೀವು ಹೈಯೆಸ್ಟ್ ರನ್ ಗೇಟರ್ ಆದರೆ ಏನು T20ಲಿ ಇವಾಗ ವಿರಾಟ್ ಕೊಹ್ಲಿ ಅವ್ರನ್ನ ಸರ್ಪಾಸ್ ಮಾಡಿರ್ಬೋದು ಹೈಯೆಸ್ಟ್ ರನ್ ಗೇಟರ್ ಆಗಿ, ಬಟ್ ಏನು ಪ್ರಯೋಜನ, ಯು ಆರ್ ನಾಟ್ ಹೆಲ್ಪಿಂಗ್ ಯುವರ್ ಟೀಮ್ ಟು ವಿನ್ ಅಂತ ಡೈರೆಕ್ಟಾಗಿ ಬಾಬರ್ ಆಜಮ್ ಅವ್ರನ್ನೇ ಬ್ಲೇಮ್ ಮಾಡಿದ್ರೆ. ಇಲ್ಲಿ 40+ ಬಾಲ್ ತೊಗೊಂಡಿದ್ರಿಂದ ಅವರ ಟೀಮು ಸೋಲ್ತಿನಾರು. ಚೆನ್ನಾಗೇನಾದ್ರು ಆಡಿತ್ತು, ಅನ್ನೋ ಸ್ವಲ್ಪ ಪರ್ಫಾರ್ಮೆನ್ಸ್ ಅನ್ನು ಸ್ವಲ್ಪ ಚೆನ್ನಾಗಿ ಕೊಟ್ಟಿತ್ತು ಅಂತಂದರೆ, ಅಟ್ಲೀಸ್ಟ್ ಒಂದು 120-125 ಸ್ಟ್ರೈಕ್ ಏನಾದ್ರು ಆಡಿತ್ತು ಅಂತಂದರೆ ಬೆಟರ್ ಆಗಿರೋದು, ಪಾಕಿಸ್ತಾನ ಗೆದ್ದಿರೋದು. ಅಲ್ಲಿ ನೋಡಿ ಯಾವ ಥರ ಆಡಿದ್ರು ಅಂತ ಅವರ ಓಪನರ್ಸು, ಎಸ್ಪೆಷಲಿ ಪಟೇಲ್ರು ಮಸ್ತಾಗಿ ಆಡಿದ್ರು. USA ಅವರು ಅರೌಂಡ್ 30+ ಬಾಲ್ಸಲ್ಲಿ 15ನ ಕಂಪ್ಲೀಟ್ ಮಾಡಿದ್ರು. ಸೊ ಆ ಥರ ಒಂದು ಫೈರಿ ಸ್ಟಾರ್ಟ್ ಬೇಕಾಗಿತ್ತು, ಅದು ಸಿಗಲಿಲ್ಲ. ಸಿಕ್ಕಾಪಟ್ಟೆ ಸ್ಲೋ ಆ್ಯಂಡ್ ಸ್ಟಡಿ ಸ್ಟಾರ್ಟ್ ಆಗಿದ್ದರಿಂದ ಪಾಕಿಸ್ತಾನ ಸೋತಿದ್ದು ಅಂತ ಇರ್ಫಾನ್ ಪಠಾನ್ ಅವರು ಡೈರೆಕ್ಟಾಗಿ ಬಾಬರ್ ಆಜಮ್ನ ಬ್ಲೇಮ್ ಮಾಡ್ತಾರೆ. ಅಪ್ಡೇಟ್ ನಂಬರ್ 5, ICC ಏನೋ ಚೇಂಜ್ ಮಾಡಿದ್ಯಂತೆ. ಪಾಕಿಸ್ತಾನ ಅವರದು ಹೋಟೆಲ್ ರೂಮ್ನ ಚೇಂಜ್ ಮಾಡಿದ್ಯಂತೆ. ಏನೋ ಹತ್ರ ಹಾಕಿದೆ ಅಂತ ಕಾಣಿಸಿದೆ, ವೆನ್ಯೂಗೆ ಸ್ವಲ್ಪ ಹತ್ರ ಹಾಕಿದೆ ಅಂತ ಕಾಣಿಸಿ, ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಪ್ಪ ನೀವು ಅಂತ ಅಪಾನ್ ರಿಕ್ವೆಸ್ಟ್ ಫ್ರಮ್ PCB. ಈ ಕಡೆಯಿಂದ ಇವ್ರ ಕಡೆಯಿಂದ ರಿಕ್ವೆಸ್ಟ್ ಬಂದು ಶ್ರೀಲಂಕನ್ ಬೋರ್ಡು ಅವರು ಹೇಳಿದ್ರು, ಸಿಕ್ಕಾಪಟ್ಟೆ ಬ್ಲೇಮ್ ಮಾಡಿದ್ರು, ಕ್ಯಾಪ್ಟನ್ ಬ್ಲೇಮ್ ಮಾಡಿದ್ರು, ಹಂಗೆ ತೀಕ್ಷ್ಣ ಬ್ಲೇಮ್ ಮಾಡಿದ್ರು. ನಮ್ಗೆ 2 ಅವರ್ ಟ್ರಾವೆಲ್ ಮಾಡಬೇಕು, ನಾವು ಬೇಗ ಓಡಬೇಕು, ಲೇಟಾಗಿ ಬಿಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ನಾವು ಪ್ರಾಕ್ಟೀಸ್ ಮಾಡೋಕ್ಕಾಯ್ತಿಲ್ಲ, ಅದು ಇದು ಅಂತೆಲ್ಲ ICCನ ಬ್ಲೇಮ್ ಮಾಡಿದ್ರು. ಬಟ್ ಅವರ ಬಗ್ಗೆ ಯಾವ ಥರ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಪಾಕಿಸ್ತಾನದವ್ರಿಗೆ ರೀಲೊಕೇಟ್ ಮಾಡಿದ್ರಂತೆ, ಹೋಟೆಲ್ನ ಬೇರೆ ಹೋಟೆಲ್ನ ಕೊಟ್ಟಿದ್ದಾರಂತೆ ಅಪಾನ್ ರಿಕ್ವೆಸ್ಟ್ ಫ್ರಮ್ PCB. ನೋಡೋಣ, ರೀಲೊಕೇಟ್ ಮಾಡಿದ್ರೆ ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಏನಾರು ಸ್ವಲ್ಪ ಕಾಂಪಿಟೇಷನ್ ಇಂಡಿಯಾಗೆ ಕೊಡ್ತಾರೇನು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.